ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪತ್ನಿ ಚೆನ್ನಮ್ಮಗೆ ಅರಿಶಿನ ಕುಂಕುಮ ಹಚ್ಚಿದ್ದಾರೆ ದೇವೇಗೌಡರು. ಪತ್ನಿಯನ್ನ ಕಂಡು ಬೆಕ್ಕಿ ಬೆಕ್ಕಿ ಅಳ್ತಾ ಇದ್ದಾರೆ ದೊಡ್ಡಗೌಡರು. ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಪೂಜೆ ವೇಳೆ ಚೆನ್ನಮ್ಮನನ್ನ ನೆನೆದು ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಅರಿಶಿನ ಕುಂಕುಮವನ್ನ ಹಚ್ತಾ ಇದ್ದಾರೆ. ಇನ್ನು ಪತ್ನಿಯನ್ನ ಕಂಡು ಬೆಕ್ಕಿ ಬೆಕ್ಕಿ ಅಳ್ತಾ ಇದ್ದಾರೆ ದೊಡ್ಡಗೌಡರು. ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದೀಗ ದೇವೇಗೌಡರು ಪೂಜೆ ವೇಳೆ ಚೆನ್ನಮ್ಮನನ್ನ ನೆನೆದು ಅಳ್ತಾ ಇದ್ದಾರೆ. ಸುಮ್ಮನೆನಾ 72 ವರ್ಷ ಸುದೀರ್ಘವಾದ ದಾಂಪತ್ಯ ಜೀವನವನ್ನ ನಡೆಸ್ತಿದ್ದಾರೆ. ಸದಾ ಜೊತೆಲೇ ಇದ್ರು. ಅವರ 7 ಬೀಳುಗಳಲ್ಲಿ ಜೊತೆಯಾಗಿದ್ರು. ಏನು ಅವರು ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಿ ಮಂತ್ರಿ ಆಗಿದ್ರು ಕೂಡ ಅವರ ಜೀವನ ಅಷ್ಟು ಹೂವಿನ ಹಾಸಿಗೆ ಥರ ಇರಲಿಲ್ಲ. ಎಷ್ಟು ಏಳು ಬೀಳು ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಅವರ ಜೊತೆಯಾಗಿ ನಿಂತಿದ್ರು ಚೆನ್ನಮ್ಮ ಅವರು. ಅವರೇ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ನಾನು ರಾಜಕೀಯದಲ್ಲಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದೀನಿ ಅಂದರೆ ನನ್ನ ಕುಟುಂಬವನ್ನು ಸಂಸಾರವನ್ನು ನಿಭಾಯಿಸಿದ್ರು ಚೆನ್ನಮ್ಮ, ನನ್ನ ಪತ್ನಿ. ಹಾಗಾಗಿ ನಾನು ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ. ಸೊ ಹೇಳ್ತಾರೆ ಅಲ್ಲ, ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ ಹೇಳಿ ಚೆನ್ನಮ್ಮ ಅವರ ವಿಚಾರದಲ್ಲಿ ಆ ಮಾತು 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಅವರು ರಾಜಕೀಯದಲ್ಲಿ ಅಷ್ಟು ಬ್ಯುಸಿ ಇದ್ದಾಗ ಮನೆ ಸಂಸಾರ ಮಕ್ಕಳು ಅದೆಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವರು 72 ವರ್ಷಗಳ ಕಾಲ ಸುದೀರ್ಘವಾದ ದಾಂಪತ್ಯ ಜೀವನವನ್ನು ನಡೆಸ್ತಿದ್ದಾರೆ. ದೇವೇಗೌಡರ ಜೊತೆ ಅವರ ಕಷ್ಟ ಸುಖ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಇದೀಗ ಅವರನ್ನು ಕಳ್ಕೊಂಡು ದೇವೇಗೌಡರು ಅವರು ಮುಂದೆ ಕೂತು ಕಣ್ಣೀರು ಹಿಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದಾರೆ, ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ರಾಜಕೀಯ ಗುರುವಿನ ಕಣ್ಣೀರನ್ನ ಒರೆಸಿದ್ದಾರೆ ಸಿದ್ದರಾಮಯ್ಯ ಅವರು. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ಸಿದ್ದರಾಮಯ್ಯ ಅವರು. ಕಣ್ಣೀರು ಹಾಕ್ತಿದ್ದ ದೇವೇಗೌಡರನ್ನ ಸಂತೈಸಿದ್ದಾರೆ ಸಿದ್ದರಾಮಯ್ಯ ಅವರು. ಕುಮಾರಸ್ವಾಮಿ ಅವರಿಗೂ ಧೈರ್ಯ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇನ್ನು ಅಳ್ತಿದ್ದ ರೇವಣ್ಣ ಅವ್ರಿಗೂ ಕೂಡ ಸಮಾಧಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜಕೀಯ ಗುರು ದೇವೇಗೌಡರು ಸಿದ್ದರಾಮಯ್ಯ ಅವರಿಗೆ ಅವರನ್ನ ಸಂತೈಸಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಇದೀಗ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಇನ್ನು ಅವರ ಪತ್ನಿಯನ್ನು ನೆನೆದು ಅಳ್ತಾ ಕೂತಿದ್ದಂತಹ ದೇವೇಗೌಡರಿಗೆ ಸಂತೈಸಿದ್ದಾರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ. ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ ರೇವಣ್ಣ ಅವರಿಗೂ ಕೂಡ ಸಂತಾಪವನ್ನು ಹೇಳಿದ್ದಾರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ. ರಾಜಕೀಯ ಗುರುಗಳು ದೇವೇಗೌಡ ಅವರು ಸಿದ್ದರಾಮಯ್ಯ ಅವರಿಗೆ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಪಾರ್ಥಿವ ಶರೀರವನ್ನು ನೋಡಿ ಇನ್ನು ಪಕ್ಕದಲ್ಲೇ ಕೂತಿರುವಂತಹ ದೇವೇಗೌಡರಿಗೆ ಬೆನ್ತಟ್ಟಿ ಸಮಾಧಾನವನ್ನ ಮಾಡ್ತಾ ಇದ್ದಾರೆ, ಸಂತೈಸ್ತಾ ಇದ್ದಾರೆ. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೂ ಕೂಡ ರೇವಣ್ಣ ಅವರಿಗೂ ಕೂಡ ಸಂತಾಪವನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ, ರಾಜಕೀಯದಲ್ಲಿ ಎಷ್ಟೇ ಅವರಿಗೆ ಭಿನ್ನಾಭಿಪ್ರಾಯ ಏನೇ ಒಂದು ಮುನ್ಸು ಇದ್ರೂ ಕೂಡ ಈ ಒಂದು ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಏನು ಅವರು JDS ಅಲ್ಲಿ ಇರುವಂತಹ ಸಮಯದಲ್ಲಿ ಸಾಕಷ್ಟು ಅವರ ಜೊತೆ ಮಾತುಕತೆ ಆಗಿರ್ಬೋದು, ಒಂದು ಒಡನಾಟ ಆಗಿರ್ಬೋದು, ಅವರ ಮನೆಗೆ ಹೋದಾಗ ಸಮಯವನ್ನು ಕಳೆದಿರ್ತಾರೆ ಅವರೊಟ್ಟಿಗೆ. ಇನ್ನು ಅವರು ಕೂಡ ಅವ್ರ ಬಗ್ಗೆ ಮಾತನಾಡಿದ್ದಾರೆ.
ಆಗ್ತಾನೆ ಇರ್ತಾರೆ ಒಟ್ಟಿಗೆ ಖಾಲಿ ಮಾಡಬಾರ್ದು. ಖಾಲಿ ಮಾಡಬಾರ್ದು. ಸ್ವಲ್ಪನೇ ತೆಗೀರಿ. ಯಾರಿದ್ದಾರೆ ಸ್ವಲ್ಪ ಆ ಕಡೆ ತಗ. ದೇವೇಗೌಡರ ಹುಟ್ಟೂರಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸೋಮವಾರ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ಬಳಿ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ದೈವ ಸನ್ನಿಧಿ ಸಮೀಪವೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಸಾಧ್ಯತೆ ಇದೆ. ಚೆನ್ನಮ್ಮ ಅವರು ಬೆಳೆದಿದ್ದಂತಹ ಊರು ಕೂಡ ಅದೇ ಹರದನಹಳ್ಳಿ. ಇನ್ನು ಅವರು ಅಪಾರವಾದ ದೈವ ಭಕ್ತಿ ಆಗಿರೋದ್ರಿಂದ ಮಾವಿನಕೆರೆ ರಂಗನಾಥ ಸ್ವಾಮಿ ಸನ್ನಿಧಿ ಸಮೀಪವೇ ಅವರ ಅಂತ್ಯಕ್ರಿಯೆಗೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಸೋಮವಾರ ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕಾಗಿದೆ ಅಂತ ಹೇಳಿ. ಇದೀಗ ಸೋಮವಾರ ದೇವೇಗೌಡರ ಊರು ಕೂಡ ಅದೇ ಹರದನಹಳ್ಳಿ, ಹಾಸನ ಜಿಲ್ಲೆಯಲ್ಲಿರುವಂಥದ್ದು. ಇನ್ನು ಚೆನ್ನಮ್ಮ ಅವರು ಕೂಡ ಹುಟ್ಟಿ ಬೆಳೆದಿರುವಂತಹ ಊರು ಕೂಡ ಅದೇ ಆಗಿದೆ, ಹರದನಹಳ್ಳಿ. ಹಾಗಾಗಿ ಅಲ್ಲಿನೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಸೋಮವಾರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅವರು ಅಪಾರವಾದ ದೈವ ಭಕ್ತಿ ಆಗಿದ್ದಾರೆ. ಹಾಗಾಗಿ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಸಮೀಪವೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ತಗೊಂಡಿದ್ದಾರೆ ಕುಟುಂಬದವರೆಲ್ಲ. ಸೋಮವಾರ ಅವರ ಅಂತ್ಯಕ್ರಿಯೆ ನಡೀತಾ ಇದೆ, ಹರದನಹಳ್ಳಿಯಲ್ಲಿ ನಡೆಯಲಿದೆ.